ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ನಾಳೆ ಊರಿಗೆ ಹೋಗಬೇಕು. ಸೊ ಯಾಕಂದರೆ ಅಪ್ಪುಗೆ ಮುಡಿ ತೆಗಿಸ್ತೀವಿ. ಸೊ ಅದಕ್ಕೋಸ್ಕರನೇ ಬಟ್ಟೆ ಎಲ್ಲ ತೊಗೋಬೇಕು. ನಮ್ಮ ಮನೆಯವರು ಮಧ್ಯಾಹ್ನ ಮೇಲೆ ಬರ್ತೀನಿ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಮುಡಿ ತೆಗ್ಸೋಕ್ಕೆ ನನಗೆ, ಅಪ್ಪುಗೆ, ಅಮ್ಮಗೆ ಮತ್ತು ಅಪ್ಪಿಗೆ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ನಮ್ಮ 3 ಜನಕ್ಕೆ ಮಾತ್ರ ತೊಗೋಬೇಕು. ಅದಕ್ಕೋಸ್ಕರನೇ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕು. ಇವಾಗ ಅಪ್ಪನ ಮಲಗಿಸ್ಬೇಕು. ಪಚ್ಚಿ ಮಾಡ್ತೀರಿ? ಪಚ್ಚಿ ಮಾಡ್ತೀರಿ ಅಪ್ಪು? ಪಚ್ಚಿ ಮಾಡ್ತೀರಾ? ಸೊ ಅಪ್ಪನ ಮಲಗಿಸಿ ಆಮೇಲೆ ಸಿಗ್ತೀನಿ. ಬಾಯ್. ಇವಾಗ ಅಪ್ಪನ ಮಲಗಿಸಿದೆ. ಸೊ ಅವ್ನು ಎದ್ದೇಳೋ ಅಷ್ಟಿಗೆ ಸ್ವಲ್ಪ ಬಟ್ಟೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದಿತ್ತು. ಸೊ ಇದು ಮೊನ್ನೆ ತಾನೇ ತೊಗೊಂಡಿದ್ದೆ. ಸೊ 2 ಸೆಟ್ ತೊಗೊಂಡಿದ್ದೆ. ಸೊ ಈ ಸದ್ಯಕ್ಕೆ ಒಂದು ಮಾತ್ರ ಆಲ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ. ಈ ಊರಿಗೆ ಹೋಗೋಕೆ ಒಂದು ಸಾಕು. ಸೊ ಅದಕ್ಕೋಸ್ಕರ ಇದೊಂದು ಮಾಡಿಕೊಂಡು ನಮ್ಮ ಮನೆಯವ್ರು ಬರೋಷ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಪ್ರತಿ ಸಲನೂ ಹೀಗೇ. ಸೊ ಬಟ್ಟೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಬಟ್ ಆಲ್ಟ್ರೇಷನ್ ಆಗಲಿ ಏನೂ ರೆಡಿ ಮಾಡಿ ಇಟ್ಕೊಂಡಿರಲ್ಲ. ಹೋಗೋ ದಿನ ಅಥವಾ ಅದ್ರ ಹಿಂದಿನ ದಿನವೇ ರೆಡಿ ಮಾಡೋದು. ಮನೇಲೇ ಮಷಿನ್ ಇರುತ್ತಲ್ವ. ಸೊ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಬಿಟ್ಟಿರ್ತೀನಿ. ಸೊ ಹಾಗೆ ಬಿಟ್ಟು ಲಾಸ್ಟ್ ಎಂಡಲ್ಲಿ ಹೋಗೋ ಟೈಮಲ್ಲಿ ಮಾಡ್ಕೊತಾ ಇರ್ತೀನಿ. ಪ್ರತಿ ಸಾರಿನೂ ಹೀಗೆ ಆಗುತ್ತೆ. ಸಾರಿನೂ ಈ ಟಾಪ್ ತೊಗೊಂಡನಲ್ಲ. ಸೊ ಅಲ್ಲೇ ಇತ್ತು ನಾನು ಬೇಕಾಗಿರೋ ಕಲರು, ನಾನು ಅಂದ್ಕೊಂಡಿರೋ ಥರ ಸಾರಿನೇ ಇತ್ತು. ಬಟ್ ಅದು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಅಷ್ಟು ದುಡ್ಡು ಕೊಟ್ಟು ಡ್ಯಾಮೇಜ್ ಆಗಿರೋದು ಏನಕ್ಕೆ ತೊಗೋಬೇಕು ಅಂತ ನಾನು ತೊಗೊಳ್ಳಿಲ್ಲ. ಬೇರೆ ಕಡೆ ನೋಡಿ ಹೋಗಿ ತೊಗೊಂಬರ್ಬೇಕು ಆ ಥರ ಸಾರಿ. ಸೊ ಸೇಮ್ ಅದೇ ಥರ ಕಲರೇ ಬೇಕು ಅಂತ ನನಗೇನೋ ಇದೆ. ಅದಕ್ಕೋಸ್ಕರ ಈ ಒಂದು ಫಂಕ್ಷನ್ಗೆ ಅಮ್ಮ ಕಡೆಯಿಂದನೇ ಬಟ್ಟೆ ಕೊಡಿಸ್ತಾರೆ. ಅವ್ರು ತಂದಿರೋ ಬಟ್ಟೆ ನಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಸೊ ನಮಗೆ ಅಮೌಂಟ್ ಕೊಟ್ಬಿಡ್ತಾರೆ ಇಷ್ಟು ಅಂತ. ಸೊ ನಾವು ನಮ್ಗೆ ಯಾವ ಥರ ಬಟ್ಟೆ ಬೇಕು ಆ ಥರ ಬಟ್ಟೆ ತೊಗೋತೀವಿ. ಅಮ್ಮ ಮುಡಿ ತೆಗಿಸ್ಬೇಕಾದ್ರೂ ಹಾಗೇ ಅಮೌಂಟೇ ಕೊಟ್ಟಿದ್ರು. ಸೊ ನಾವೇ ತೊಗೊಂಡಿದ್ವಿ. ಈ ಸರಿನೂ ಹಾಗೇ ಅಮೌಂಟೇ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವೇ ಹೋಗಿ ತೊಗೊಂಡು ಬರಬೇಕು. ಇನ್ನೂ ಬಟ್ಟೆಯನ್ನು ಪ್ಯಾಕ್ ಮಾಡಬೇಕು ಊರಿಗೆ ಹೋಗೋಕ್ಕೆ. ಸೊ ಯಾವಾಗ ಮಾಡ್ತೀನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗನೆ ಇದು ಆಲ್ಟ್ರೇಷನನ್ನೆಲ್ಲ ಮುಗಿಸಿ ಬಟ್ಟೆ ಪ್ಯಾಕು ಮಾಡ್ಕೋಬೇಕು. ನೋಡೋಣ, ಅಪ್ಪಿ ಬರೋದು ಲೇಟ್ ಆದರೆ ಇವಾಗೆ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಇಲ್ಲ ಅಂದರೆ ನೈಟಲ್ಲಿ ಪ್ಯಾಕ್ ಮಾಡ್ಕೋಬೇಕು.
ಏನ್ ಬೇಕು? ಫೋನ ಕೊಡಲ್ಲ. ಎಲ್ಲದ್ ಬೋಬೋ ನೀಶ್ ಇನ್ನೊಂದು ಸ್ವಲ್ಪ ಹೊತ್ತು ಬರೋದಿಲ್ಲ, ಸುಮ್ಮನೆ ಇರು. ಬರಲ್ಲ ಅಂತ ಬಿಡೆ. ಟೀ ಕುಡಿತೀಯಾ? ಟೀ ಕುಡಿಯಲ್ಲ? ಟೀ ಏನಪ್ಪ? ಟೀ 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 ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅದೇ ನಿನ್ನೆ ನಾವು ಬಟ್ಟೆ ತರಕ್ಕೆ ಹೋಗಿದ್ವಲ್ಲ, ಸೊ ಏನೇನು ತೊಗೊಂಬಂದಿದೆ ಅಂತ ತೋರಿಸ್ತೀನಿ. ಏನೂ ಇಲ್ಲ, ಅಪ್ಪನಿಗೆ ಒಂದು 4 ಜೊತೆ ಬಟ್ಟೆ ತೊಗೊಂಬಂದಿದ್ವಿ. ಸೊ ಇದು ಫಸ್ಟ್ ಒನ್ನು ಇದು. ಸೊ ಇದು ಸೆಟ್ಟಲ್ಲಿ ಬರುತ್ತೆ, ಶರ್ಟು ಮತ್ತು ಇದು ಹಾಫ್ ಪ್ಯಾಂಟು. ಇದು 2 ಸೆಟ್ಟು. ಸೊ ಇದೊಂದು ಕಾಟನ್ ಎಲ್ಲನೂ. ಸೊ ಊರ ಕಡೆ ತುಂಬ ಬಿಸಿಲಿರುತ್ತಲ್ವ, ಸೊ ಅದಕ್ಕೋಸ್ಕರನೇ ಸೊ ಕಾಟನಲ್ಲೇ ತೊಗೊಂಡಿದ್ದು, ಸಾಫ್ಟ್ ಆಗಿರೋ ಬಟ್ಟೆನೇ ತೊಗೊಂಡಿರೋದು. ಸೊ ನೆಕ್ಸ್ಟ್ ಒನ್ನು ಇದು ಒಂದು. ಸೊ ಇದು ಸಿಂಗಲ್ ಪೀಸು, ಬರೀ ಶರ್ಟ್ ಮಾತ್ರ. ಸೊ ಅದಾದಮೇಲೆ ಇದು ಒಂದು ಪೀಸು, ಇದು ಆರೆಂಜ್ ಕಲರ್ ಬರುತ್ತೆ. ಸೊ ಅಪ್ಪಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಒಂದು ತೊಗೊಂಡ್ವಿ. ಸೊ ಇದು ಸಿಂಗಲ್ ಪೀಸೇ. ಮತ್ತು ಇದು ಒಂದು. ಸೊ ಎಲ್ಲ ಶರ್ಟೇ ತೊಗೊಂಡಿರೋದು. ಸೊ ಇದು ಸಿಂಗಲ್ ಪೀಸು. ಅದಾದಮೇಲೆ ಅಪ್ಪಗಷ್ಟೇ ತೊಗೊಂಡಿರೋದು. ಅದಾದಮೇಲೆ ಅಮ್ಮಗೆ ಇದು ಶರ್ಟ್ ಥರ ಇದೆ, ಶರ್ಟ್ ಇದು ಚೆನ್ನಾಗಿತ್ತು ಅಂತ ತೊಗೊಂಡ್ವಿ. ಸೊ ಇದು ಅಮ್ಮಗೆ. ಸೊ ಇದು ಶರ್ಟ್, ಇದು ಒಂದು ಅಮ್ಮಗೆ ತೊಗೊಂಡಿರೋದು. ಮತ್ತು ಲೆಗ್ಗಿನ್ಸ್ ತೊಗೊಂಡೆ ಅಮ್ಮಗೆ. ಸೊ ಇದು ಒಂದು ಲೆಗ್ಗಿನ್ಸು, ಮತ್ತು ಇದು ಒಂದು ಇತ್ತು ಅಮ್ಮಗೆ ಆಲ್ರೆಡಿ ಲೆಗ್ಗಿನ್ಸು ಬಟ್ಟೆ ಎಲ್ಲ ಇತ್ತು, ಬಟ್ ಚೆನ್ನಾಗಿತ್ತಲ್ವ ಅಂತ ಮತ್ತೆ ಇದೆರಡು ಲೆಗ್ಗಿನ್ಸು ತೊಗೊಂಡೆ. ಮತ್ತು ಅಲ್ಲಿ ಫಂಕ್ಷನಲ್ಲಿ ಹಾಕೋಕ್ಕೆ ಅಂತ ಈ ಫ್ರಾಕ್ ತೊಗೊಂಡಿರೋದು. ಸೊ ಸಾಫ್ಟ್ ಬಟ್ಟೆನೇ ತೊಗೊಂಡಿರೋದು, ಯಾಕಂದರೆ ಊರ ಕಡೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ದಪ್ಪ ಇರೋ ಬಟ್ಟೆ ಹಾಕೋಕ್ಕಾಗಲ್ಲ ಮಕ್ಕಳಿಗೆ ಅಂತ. ಸೊ ಇದು ಈ ಥರ ತೊಗೊಂಡ್ರೆ, ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ. ಸೊ ಈ ಫ್ರಾಕು ಅಮ್ಮಗೆ ತೊಗೊಂಡ್ರೆ. ಅಪ್ಪು ಬಿಡು. ಲಾಸ್ಟ್ ಒನ್ನು ನನಗೆ ಸಾರಿ ತೊಗೊಂಡಿದ್ದು. ಸೊ ಇದು ಈ ಕಲರಲ್ಲಿ ನನ್ನ ಹತ್ರ ಸಾರಿ ಇರಲಿಲ್ಲ, ಸೊ ಅದಕ್ಕೆ ಈ ಕಲರಲ್ಲೇ ಬೇಕು ಅಂತ ಇದರಲ್ಲೇ ತೊಗೊಂಡು. ಇದರಲ್ಲಿ ಪ್ಲೇನ್ ತೊಗೋಬೇಕು ಅಂತ ಹೋಗಿದ್ದು ನಾನು, ಬಟ್ ಅಪ್ಪಿ ಪ್ಲೇನ್ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಥರ ಲೈನ್ಸ್ ಇರೋದು ತೊಗೊಂಡೆ. ಇದು ಫುಲ್ ಸ್ಯಾರಿ ಇದೇ ಥರ ಲೈನ್ಸ್ ಬರುತ್ತೆ. ಸೊ ಈ ಥರ ಬಾರ್ಡ್ರು ಫುಲ್ ಸ್ಯಾರಿ ಈ ಥರ ಲೈನ್ಸ್ ಬರುತ್ತೆ. ಮತ್ತು ರನ್ನಿಂಗ್ ಬ್ಲೌಸಿಗೆ ಇದೇ ಥರನೇ ಬರುತ್ತೆ, ಲೈನ್ಸೇ ಬರುತ್ತೆ. ರನ್ನಿಂಗ್ ಬ್ಲೌಸೇ ಇದೆ, ಚಿಕ್ಕದ ಪಲ್ಲು ಇದೆ ಅಷ್ಟೇ. ಸೊ ಇದು ಒಂದು ನಾನು ತೊಗೊಂಡಿರೋದು. ಅದಾದಮೇಲೆ ಅಮ್ಮಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ಸೊ ಇದು ಈ ಥರ ಸ್ಲಿಪ್ಪರ್ ಇರಲಿಲ್ಲ ಅವಳ ಹತ್ರ, ಸೊ ಅದಕ್ಕೋಸ್ಕರ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ಸೊ ಇಷ್ಟೇ, ನಿನ್ನೆ ಶಾಪಿಂಗ್ ಮಾಡಿರೋದಿಷ್ಟು. ಇವಾಗ ಹೋಗೋಕ್ಕೆ ಏನೇನು ಬೇಕೋ ಅದಷ್ಟೇ ತೊಗೊಂಡಿರೋದು ಅಷ್ಟೇ. ಇನ್ನು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನೀನು ಬಾಯ್ ಮಾಡು. ಬಾಯ್. ಬಾಯ್ ಬಾಯ್ ಮಾಡು.